ಒಂದು ದಿನ ಕೂಲಿ ಮಾಡಿದ್ರೆ ಇಲ್ಲಿ ರೀಲರ್ಸ್ ಪಾಪ ಅವ್ರು ಏನಿದ್ದಾರೆ ಕೂಲಿ ಕಾರ್ಮಿಕರು, ಆ ರೀಲ್ಸ್ ಕೆಲಸ ಇದಕ್ಕೆ ಹೋಗೋಂಥ ರೇಷ್ಮೆ ಕೂಲಿ ಕಾರ್ಮಿಕರು ಏನಿದ್ದಾರೆ, ಒಂದಿನ ಕೂಲಿಗೆ ಅವ್ರು 500 ರೂಪಾಯಿ ಕೊಡ್ತಾರೆ. ಅಂಥದ್ದು ಅವ್ರ ಜೀವನ ನಡೆಸ್ಕೊಂಡು ಇವತ್ತು ಅವ್ರದ್ದು ಒಂದು ಮನೆಯದು ಖಾತೆ ಮಾಡ್ಕೋಬೇಕು ಅಂತಂದರೆ 2,000 ರೂಪಾಯಿ ಅಫಿಷಿಯಲ್ DD ತೊಗೋತಾ ಇದ್ದಾರೆ. ಅದು ಬಿಟ್ಟು ಬ್ರೈಬ್ ಕೂಡ ತಗೋತಾ ಇದ್ದಾರೆ ಅಂತ ನಮ್ಮಲ್ಲಿರುವಂಥ ನಮ್ಮ ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ. ಅದನ್ನೂ ಕೂಡ ಇವತ್ತು ಅವರು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದರ ವಿರುದ್ಧವಾಗಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋತೀನಿ ಅನ್ನೋ ಮಾತನ್ನು DC ಅವರು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಯಾರು ನಮ್ಮ RDPR ಡಿಪಾರ್ಟ್ಮೆಂಟು ಮತ್ತು ಇವ್ರ ಹತ್ರ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಕಾಲ್ ಮಾಡಿ DC ಅವ್ರು ನಮ್ಮ ಮುಂದೆನೇ ಕೇಳಿದ್ರು. ಅವ್ರು ಯಾವುದೇ ಥರದ ಸರ್ಕಾರದ ಸುತ್ತೋಲೆ 2,000 ರೂಪಾಯಿ ತಗೊಳ್ಳೋಂಥ ಸುತ್ತೋಲೆ ಇಲ್ಲ. ಅದು ತಗೋತಾ ಇರೋದು ಇಮ್ಮಿಡಿಯೇಟ್ ಅದನ್ನು ನಿಲ್ಲಿಸಬೇಕು. ನಾವೊಂದು ತೀರ್ಮಾನ ಏನೋ 100 ರೂಪಾಯಿ ತಗೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಒಂದು ಏನು ಸರ್ಕಾರ ಇದೆ ಸರ್ಕಾರದಲ್ಲಿ ಆದೇಶ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಅದನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಏನು ದಿನಾಂಕ 9/10/2025 ಗುರುವಾರ ಬೆಳಗ್ಗೆ 11 ಗಂಟೆಗೆ ಶಿಡ್ಲಘಟ್ಟದಲ್ಲಿ ನಗರಸಭೆ ಸಾಮಾನ್ಯ ಸಭೆ ನಡೆಯುತ್ತೆ. ಆ ಸಭೆಯನ್ನು ಕರೆದಿರೋಂಥವರು ಮಾನ್ಯ ಆಗಿನ ಅಧ್ಯಕ್ಷರಾದಂಥ MV ವೆಂಕಟಸ್ವಾಮಿ ಅವರು, ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆದಿರುತ್ತೆ. ಇದರಲ್ಲಿ ಸಂಪೂರ್ಣವಾದಂಥ ತೀರ್ಮಾನ ಒಂದು ಚರ್ಚೆ ನಡೆಯುತ್ತೆ. ಯಾವುದ್ರ ಬಗ್ಗೆ? ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ B ಖಾತೆಗಳ ಖಾತೆ ನಕಲು ಶುಲ್ಕವನ್ನು ಪರಿಷ್ಕರಿಸೋ ಬಗ್ಗೆ ಅಂತ. ಅದರಲ್ಲಿ ಎಲ್ಲ ನೋಡಿ ರೆಸಲ್ಯೂಷನ್ ಕಾಪಿನೂ ಆಗಿದೆ. ಎಲ್ಲ ಸದಸ್ಯರು ಒಪ್ಪಿ ತೀರ್ಮಾನಿಸಲಾಗಿ 2,000 ರೂಪಾಯಿನೂ ನಿಗದಿಪಡಿಸಿರುತ್ತಾರೆ. ಇದು ಕೌನ್ಸಿಲ್ ಬಾಡಿ ರೆಸಲ್ಯೂಷನ್. ಈಗ ದಿನಾಂಕ 9/10/2025 ದಿನ ಆಗಿರೋದು. ಈಗ ತಾರೀಕು ಎಷ್ಟು? 2026ನೇ ಇಸ್ವಿ ಮತ್ತು 6ನೇ ತಿಂಗಳು 25. ಇವತ್ತು ಮೊನ್ನೆ ಮಾಡೋದು 23. ಇಷ್ಟು ದಿನ ಯಾರು ಮಾತಾಡಿಲ್ಲ? ಯಾವ ಸಭೆ DC ಅವ್ರಿಗೆ ಗಮನಕ್ಕೆ ಪ್ರಾಬ್ಲಮ್ ತಂದ್ರಲ್ಲ, ಅವ್ರದ್ದೇ ಆದಂಥ ಪಕ್ಷದ ಸದಸ್ಯರು ಅವ್ರ ಜೊತೆಗಿದ್ರು. ಇಷ್ಟು ದಿನ ಅವ್ರು ಯಾಕೆ ಪ್ರಶ್ನೆ ಮಾಡಿಲ್ಲ? ಈ ರೆಸಲ್ಯೂಷನ್ಗೆ ಯಾಕೆ ಒಪ್ಪಿಗೆ ಕೊಟ್ಟರು? ಸದ್ಯ 2,000 ಅಲ್ಲ, ನಮ್ಮ ಶಿಡ್ಲಘಟ್ಟ ಜನತೆ ಇನ್ನೂ ಚೆನ್ನಾಗಿಲ್ಲ, ಫ್ರೀಯಾಗಿ ಮಾಡ್ಕೊಳ್ಳಿ, ನಮ್ಗೆ ಸಂತೋಷ. ನಮ್ಗಿನ್ನೂ ನಮ್ಮವ್ರು ಚೆನ್ನಾಗಿರಲಿ, ನಮ್ಗೆ 2,000 ರೂಪಾಯಿ ಫ್ರೀಯಾಗಿ ಮಾಡಿಕೊಟ್ರೆ ಸಂತೋಷನ. DC ಸಾಹೇಬರು ಹೊಸ್ದಾಗಿ ಕಾನೂನು ಮಾಡಿ, ಯಾಕಂದರೆ ನಮ್ಮ ಬಡ ಜನತೆ ಇರೋದು, ಅರ್ಥ ಆಯ್ತಾ? ಅದ್ರ ಜೊತೆಗೆ ಇಷ್ಟು ದಿನ ಯಾಕೆ ಮೌನವಾಗಿ ಇರೋದು ಅಂತ ನಮಗೂ ಅರ್ಥ ಆಗಿಲ್ಲ. ಈಗ ಏಕಾಏಕಿ ಹೇಳೋರೆ. ಈ ಹೇಳೋದೇನೋ ಮೊದಲೇ ಹೇಳ್ಬಿಟ್ಟು DC ಅವ್ರಿಗೂ, ಯಾಕಂದರೆ ಅವ್ರದ್ದೇ ಸರ್ಕಾರ ಐತೆ, ಏನು ಬೇಕೋ ಮಾಡ್ಬೋದು, ಯಾರು ಬೇಡ ಅನ್ನೋಕ್ಕೆ ಪ್ರಶ್ನೆ ಮಾಡೋರು ಯಾರೂ ಇಲ್ಲ, ಫ್ರೀಯಾಗೂ ಮಾಡ್ಬೋದು. ಯಾಕಂದರೆ ಬ್ಯಾಕ್ವರ್ಡ್ ತಾಲೂಕು ನಮ್ಮದು, ಬ್ಯಾಕ್ವರ್ಡ್ ಟೌನ್ ನಮ್ಮದು. ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು? ಅದಾದಮೇಲೆ ಈ 31 ಜನನೂ ನಗರಸಭಾ ಸದಸ್ಯರು ಒಪ್ಪಿಗೆ ಮಾಡಿ ಸೈನ್ ಮಾಡಿರ್ತಾರೆ. ಈಗ ಪ್ರಶ್ನೆ ಮಾಡಿದಾಗ ಅವ್ರ ಜೊತೆಯಲ್ಲಿ ಇದ್ರಲ್ಲ, ಇಷ್ಟು ದಿನ ಯಾಕೆ ಅವ್ರ ಗಮನಕ್ಕೆ ತಂದಿಲ್ಲ? ಇವಾಗೆ ತರೋವಂಥ ಉದ್ದೇಶ ಏನಿತ್ತು? ನಮ್ಗೆ ಇದು ಬಿಡು ಸ್ವಾಮಿ, 1,000-2,000 ರೂಪಾಯಿ ಫಸ್ಟ್ ಖಾತೆ ಆಗಲೇ ಸಾಕು ಅಂತ ಜನ ಕಾಯ್ತಾರೆ. ಏನೋ ಒಂದು ಮಾಡಿಕೊಡ್ತೀವಿ, ಏನೋ ಒಂದು ನಮ್ಮದು ಸೈಟಿಗ್ಲೈತೆ ಯಾರೋ ಬರ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ. ಸಬ್ ರಿಜಿಸ್ಟರ್ ವೆಲ್ಲು 7.65% ಐತಲ್ಲ ಸ್ವಾಮಿ. 10 ಲಕ್ಷ ಪ್ರಾಪರ್ಟಿ ತೊಗೊಂಡ್ರೆ ಪಾಪ 75,000 ಕೊಡಬೇಕು. ಅದನ್ನು ಕಡಿಮೆ ಮಾಡಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರ ಹತ್ರ, ಮುಖ್ಯಮಂತ್ರಿ ಹತ್ರ ಹೋಗಿ ಈಗ ಇದನ್ನು ರಾಜ್ಯಾದ್ಯಂತ ಒಳ್ಳೆ ಹೆಸರು ಬರ್ತದೆ, 3% ಇಳಿಸ್ಲೆ, ರೆವಿನ್ಯೂ ಕಡಿಮೆ ಆಗಲಿ, ಜನಕ್ಕೆ ಹೊರ ಕಡಿಮೆ ಆಗ್ತದೆ. ಇಂಥದ್ದು ಮಾಡಿ ಸ್ವಾಮಿ, ದೊಡ್ಡ ಮಟ್ಟದಲ್ಲಿ ಮಾಡಿ ಯಾರೋ ಬೇಡ ಅಂತೀವ. ಇನ್ನೂ ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ವೆಲ್ ಕಡಿಮೆ ಮಾಡಿಸಿ, ಇನ್ನೂ ಜನತೆಗೆ ಅನುಕೂಲ ಆಗ್ತದೆ. ಕಡಿಮೆ ಅಂದ್ರೂ 3% ತಂದೆ, ಇಲ್ಲ 1% ತಂದೆ. ಯಾವುದೋ ಸ್ಕೀಮಲ್ಲಿ ಕೊಟ್ಕೊಂಡು ನೀವು ಎಲ್ಲರ ಮೇಲೆ ಭಾರ ಹಾಕ್ಕೊಂಡಿದ್ರೆ ನಾವು ಎಲ್ಲೋಗೋದು ಸಾಮಾನ್ಯ ಜನತೆ? ಇಂಥ ಕೆಲಸ ಮಾಡಿ ಇನ್ನೂ ಸಂತೋಷ ಪಡ್ತಾರೆ. ಇರ್ಬೋದು, ಅದಿದ್ದೇ ಇರ್ತದೆ. ಯಾಕಂದರೆ ನಗರಸಭೆಯಲ್ಲಿ ಮೇಡಮ್ ಇರೋರ್ಗೂ ಅವ್ರ ಮೇಲೆ ಜಿದ್ದೆ ಇದ್ದೇ ಇರ್ತದೆ. ರಾಜೀವ್ ಗೌಡ್ರಿಗೆ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಉಪ್ಪು ಖಾರ ತಿಂದು ಬೆಳೆದಿರೋಂಥ ಮನುಷ್ಯರು ಇರೋದಿಲ್ಲ, ಇದ್ದೇ ಇರ್ತದೆ. ಯಾವುದೋ ಸಿಕ್ಕಿದ್ರೆ ಸಾಕು ಅಂತ ಅವರು ಕಾಯ್ತಾ ಇರ್ತಾರೆ. ಇಷ್ಟೆಲ್ಲ ರಾಜಕೀಯ ಮಾಡ್ಕೊಂಬಂದು ಅವ್ನು ಬಿಡ್ತಾರೆ ಪಾಪ. ನಮಗೂ ಅನ್ಸುತ್ತೆ, ಅಯ್ಯೋ ಅನಿಸ್ತದೆ, ಆ ಹೆಣ್ಮಗಳು ಇನ್ನೂ ಎಷ್ಟು ಕಷ್ಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ದೇವ್ರವ್ರೆ, ಒಳ್ಳೆಯವ್ರಿಗೆ ಒಳ್ಳೆಗೆ ಆಗ್ತದೆ, ಕೆಟ್ಟವ್ರಿಗೆ ಕೆಟ್ಟದಾಗ್ತದೆ ಅಷ್ಟೇ. ದೇವ್ರೊಬ್ಬನವನೇ. ಯಾರೇ ಕಣ್ಣಿಗೆ ತಪ್ಸ್ಕೊಂಡ್ರು ಅದು ಭಗವಾನ್ ಕಣ್ಣಿಗೆ ತಪ್ಸ್ಕೊಳಕ್ಕಾಗಲ್ಲ. ಈಗ B ಖಾತೆಗೆ 2,000 ಹೊರತುಪಡಿಸಿ ಅದ್ರ ಮೇಲೆ ಸಮಥಿಂಗ್ ತಗೊಳ್ತಾ ಇದ್ದಾರೆ ಅಧಿಕಾರಿಗಳು. ಯಾರು ಸಮಥಿಂಗ್ ಆರೋಪ ಮಾಡೋ ಬಗ್ಗೆ ಬಿಚ್ಚಿಡ್ತಾ ಹೋದ್ರೆ ಜಾಸ್ತಿ ಐತೆ. ಯಾರ್ಯಾರು ಅಂತ ಹೇಳ್ಬಿಟ್ರೆ ಸುಮ್ಮನೆ ಮುಜುಗರ ಆಗ್ತದೆ ಜನತೆಗೆ. ಅದೆಲ್ಲ ಬೇಡ. ಈಗ ಪಾಪ ಸುಮ್ಮನೆ ಹೇಳ್ಬಾರ್ದು. ಸುಮಾರು ಜನಗಳ ಹೆಸರು ಆಚೆ ಬರ್ತದೆ, ತಲೆ ತೆಗಿಸ್ಬೇಕಾಗುತ್ತೆ ಅವರೇ.